ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಅತಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಶೇಂಗಾ ಸಾರು ರೆಸಿಪಿನ ನಾನು ನಿಮ್ಗೆ ತೋರ್ಸಕತ್ತೀನಿ. ದಿನ ಬ್ಯಾಳಿ ಸಾರು ಟೊಮೆಟೊ ಸಾರು ತಿಂದು ಬೇಸರಾಗಿರ್ತೈತಲ್ರಿ. ಈ ಥರ ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ರೆಡಿ ಆಗುವಂಥ ಶೇಂಗಾ ಸಾರನ್ನ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಅದಕ್ಕೆ ಬೇಕಾಗುವ ಐಟಮ್ನ ನಾವು ಒಂದ್ಸರಿ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಮೊದಲಿಗೆ ಏನತ್ತಪ್ಪ ಅಂದ್ರೆ ಶೇಂಗಾ ಬೇಕು ನೋಡಿರಿ. ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣು ಏನತ್ತಂದ್ರೆ ನಾನು ನೀರಾಗ ನೆನೆ ಹಾಕಿ ಇಟ್ಕೊಂಡಿನಿ ನೋಡಿರಿ. ಆಮೇಲೆ ಜೀರಿಗೆ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಳ್ಳೆಣ್ಣೆ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕರಿಬೇವು ಬೇಕು ನೋಡಿರಿ. ಸ್ವಲ್ಪ ಬೆಳ್ಳುಳ್ಳಿನ ನಾನು ಸಪ್ಪಿ ಸುಲ್ಕೊಂಡು ಇಟ್ಕೊಂಡಿನಿ ನೋಡಿರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದಕ್ಕೆ ಬೆಲ್ಲ ಹಾಕ್ಬೇಕು ನೋಡಿರಿ. ಬೆಲ್ಲ ಹಾಕಿದ್ರೆ ಶೇಂಗಾ ಸಾರ ಭಾರಿ ಆಗ್ತದೆ ನೋಡಿರಿ. ಇವಾಗ ಶೇಂಗಾ ಸಾರ ಮಾಡೋಣ ಬರ್ರಿ ನೋಡಿರಿ. ಒಲೆ ಮ್ಯಾಗ ಹಂಚಿಟ್ಕೊಂಡು ಕೆಟ್ಟ ಒಲೆ ಹತ್ತೈತೆ ನೋಡಿರಿ. ನೆಕ್ಸ್ಟ್ ಸ್ವಲ್ಪ ಹಂಚಿ ಕಾಯ್ಲಿರಿ. ಕಾದಾದ್ಮ್ಯಾಗ ಇವಾಗೇನದ ಸ್ವಲ್ಪ ಶೇಂಗಾನ ಹುರ್ಕೊಂಡ್ಬಿಡೋಣ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಶೇಂಗಾನ ಹಸಿ ಬಿಸಿಯಾಗಿ ಹುರ್ಕೋಬೇಡ್ರಿ, ಯಾಕಂದ್ರೆ ಶೇಂಗಾ ಸಾರು ಟೇಸ್ಟ್ ಬರೋಂಗಿಲ್ಲ. ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕಾಗ್ತದೆ ನೋಡಿರಿ. ಇವಾಗ ಶೇಂಗಾ ಹುರಿದ ನೋಡಿರಿ, ಬಾಜು ಒಲೆಗೆ ಶಿಫ್ಟ್ ಮಾಡೀನಿ. ಇವಾಗ ಏನದ ರೀ, ಸ್ವಲ್ಪ ಶೇಂಗಾ ತಣ್ಣಗಾಗಬೇಕು ರೀ. ತಣ್ಣಗಾದ ನಂತರ ಒಂದು ಮರದಾಗ ಶೇಂಗಾ ಹಾಕ್ಕೊಂಡು ಈ ಥರ ಸೊಪ್ಪಿ ಸುಲ್ಕೋಬೇಕು ನೋಡಿರಿ. ಫಸ್ಟಿಗೆ ಶೇಂಗಾ ಸಾರು ಹಂಗೆ ಮಾಡಿದ್ರು ನಡೀತದೆ, ಸೊಪ್ಪಿ ಸುಲ್ಕೊಂಡು ಮಾಡಿದ್ರು ನಡೀತದೆ. ಯಾವ ಥರ ಮಾಡಿದ್ರು ಶೇಂಗಾ ಸಾರು ಟೇಸ್ಟ್ ಬರ್ತದೆ ರೀ. ಇವಾಗ ನೋಡಿರಿ ಅದನ್ನೊಮ್ಮೆ ಸರಿಯಾಗಿ ಕೀರ್ಕೊಂಬಂದ್ಬಿಡೋಣ್ರಿ. ನೆಕ್ಸ್ಟ್ ನೋಡಿರಿ ಶೇಂಗಾ ಕಾಳು ಈ ಥರ ಕಾಣ್ತಾವೆ ನೋಡಿರಿ ಸೊಪ್ಪಿ ಸುಲ್ಕೊಂಡ ನಂತರ. ಇವಾಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನೋಡಿರಿ. ಇವಾಗ ಮಿಕ್ಸಿ ಜಾರಿಗೆ ಉಳಿದಿದ್ದೆಲ್ಲ ಪದಾರ್ಥಗಳನ್ನು ನೀವು ಹಾಕಬೇಕಾಗ್ತೈತೆ ನೋಡಿರಿ. ಹಾಕಿದ ನಂತರ ನೋಡಿರಿ ಬಾಯಿ ರುಚಿ ಕೆಟ್ಟಾಗ ಈ ಥರ ಒಮ್ಮೆ ಶೇಂಗಾ ಸಾರನ್ನ ಮಾಡಿ ನೋಡಿರಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತೆ ನೋಡಿರಿ. ನಮ್ಮ ಮನೆಗೆ ನಾವು 2 ಥರ ಶೇಂಗಾ ಸಾರನ್ನ ಮಾಡ್ತೀವಿ ನೋಡಿರಿ. ಇವಾಗ ನಿಮ್ಗೆ ಒಂಥರ ಶೇಂಗಾ ಸಾರ ನಾನು ನಿಮ್ಗೆ ತೋರಿಸಿವಿ. ನೆಕ್ಸ್ಟ್ ಇನ್ನೊಂದು ಥರ ಶೇಂಗಾ ಸಾರು ರೆಸಿಪಿ ಬೇಕಂದ್ರೆ ಹೇಳ್ರಿ, ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀವಿ ನೋಡಿರಿ. ಇವಾಗ ನಾನು ನಿಮ್ಗೆ ಮೆಣಸಿನ್ಕಾಯಿ ತೋರಿಸೋದನ್ನ ಮರ್ತಿದ್ದೆ ನೋಡಿರಿ. ಅದಕ್ಕೆ ಇವಾಗ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಕತ್ತೀವಿ ನೋಡಿರಿ. ಹಾಕ್ಯಾಟ ಒಂದ್ಸರಿ ಸಣ್ಣಗೆ ರುಬ್ಕೊಂಬರ್ರಿ. ಎಷ್ಟು ಆಗ್ತದೆ ನೋಡಿರಿ ಅಷ್ಟು ಸಣ್ಣಗೆ ರುಬ್ಕೊಂಬರ್ರಿ. ಈ ಥರ ಇರ್ಬೇಕು ನೋಡಿರಿ. ನಾವು ರುಬ್ಕೊಂಬಂದಿದ್ದ ಪೇಸ್ಟ್ ಈ ಥರ ಇರ್ಬೇಕು ನೋಡಿರಿ. ನೆಕ್ಸ್ಟ್ ನಾವು ಶೇಂಗಾ ಸಾರು ಮಾಡೋಕೆ ಒಂದು ಬೋಗಾನ್ ಇಟ್ಟಿವಿ ನೋಡಿರಿ. ಒಲೆ ಮ್ಯಾಗ ಒಲೆ ಕೂಡ ಹಚ್ಚೀವಿ. ಈಗ ಒಳ್ಳೆಣ್ಣೆ ಹಾಕಿದ್ದೀವಿ ನೋಡಿರಿ. ಒಳ್ಳೆಣ್ಣೆ ಸ್ವಲ್ಪ ಕಾಯ್ಲಿ, ಆಮೇಲೆ ಜೀರಿಗೆ ಸಾಸಿವೆ ಹಾಕಿ ನೋಡಿರಿ. ಅದು ಸ್ವಲ್ಪ ಚಿಟಪಟ ಅನ್ಲಿರಿ. ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿನ ಹಾಕಿವಿ ನೋಡಿರಿ. ಬೆಳ್ಳುಳ್ಳಿ ಹಾಕಿದ ಮ್ಯಾಗ ಹಂಗೆ ಬಿಡಬೇಡ್ರಿ, ಸ್ವಲ್ಪ ಚಮಚಲ್ಲೇ ಕೈ ಆಡಿಸಿಲ್ಲ ಅಂದ್ರೆ ಹೊತ್ತಿ ಹೋಗ್ತಾವ್ರಿ. ನೆಕ್ಸ್ಟ್ ನೋಡಿರಿ ನಾವು ಅದಕ್ಕೆ ಇವಾಗ ಕರಿಬೇನ ಹಾಕಾಕತ್ತೀವಿ ನೋಡಿರಿ. ಮತ್ತು ನೀವು ನಿಮ್ಮ ಮನ್ಯಾಗ ಯಾವ ಥರ ಶೇಂಗಾ ಸಾರನ್ನ ಮಾಡ್ತೀರಂತ ನನಗೆ ಮಿಸ್ ಮಾಡ್ತಾನೆ ಹೇಳ್ರಿ. ನೆಕ್ಸ್ಟ್ ನೋಡಿರಿ ಅದಕ್ಕೆ ನಾವು ಶೇಂಗಾನ ಏನೋ ರುಬ್ಕೊಂಬಂದು ಇಟ್ಕೊಂಡಿದ್ವಲ್ಲ ರೀ, ಶೇಂಗಾ ಪೇಸ್ಟ್ ಇದಕ್ಕೆ ಮಿಕ್ಸ್ ಮಾಡಾಕ್ತೀವಿ ನೋಡಿರಿ. ಮಿಕ್ಸ್ ಮಾಡಿದ ಮ್ಯಾಗ ಒಮ್ಮೆ ಸ್ಪೂನ್ ತೊಗೊಂಡು ಈ ಥರ ಸರಿಯಾಗಿ ಕೈ ಆಡಿಸ್ಕೊರಿ. ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಕ್ಯಾಟ ಇದಕ್ಕೆ ಹಾಕಿ ನೋಡಿರಿ. ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನೀವು ಹಾಕೋಬೋದು. ಹಾಕೊಂಡು ಕೆಟ್ಟ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ನೋಡಿರಿ ನಾವು ಹುಣಸೆ ಹಣ್ಣು ಏನು ನೆನೆ ಇಟ್ಟಿದ್ನಲ್ರಿ, ಅದನ್ನು ಕ್ಯೂಚ್ ಕ್ಯಾಟ ಈ ಶೇಂಗಾ ಸಾರಿಗೆ ಹಾಕಾಕತ್ತೀವಿ ನೋಡಿರಿ. ನೆಕ್ಸ್ಟ್ ನೋಡಿರಿ ನಾವು ಶೇಂಗಾ ಸಾರಿಗೆ ಬೆಲ್ಲ ಹಾಕಾಕತ್ತೀವಿ ನೋಡಿರಿ. ಶೇಂಗಾ ಸಾರಿಗೆ ಬೆಲ್ಲ ಹಾಕಬೇಕು ನೋಡಿರಿ. ಬೆಲ್ಲ ಹಾಕಿದ್ರೆ ಸಾರ ಟೇಸ್ಟ್ ಆಗ್ತದೆ ರೀ. ಕೆಲವೊಬ್ಬರು ಶೇಂಗಾ ಸಾರಿಗೆ ಬೆಲ್ಲ ಹಾಕೋದಿಲ್ಲ, ಬಟ್ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಆಗ್ತದೆ ನೋಡಿರಿ. ಈ ಥರ ಸಾರು ಕದ ಕುದಿಬೇಕು ನೋಡಿರಿ. ಲಾಸ್ಟಾಗಿ ನಾವು ಅದಕ್ಕೆ ಕೊತ್ತಂಬರಿನ ಹಾಕ್ಯಾಟ ಒಮ್ಮೆ ಈ ಥರ ಮಿಕ್ಸ್ ಮಾಡಾಕತ್ತೀವಿ ನೋಡಿರಿ. ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊರಿ. ನೆಕ್ಸ್ಟ್ ಟೇಸ್ಟ್ ನೋಡಾತೀನಿ ನೋಡಿರಿ, ಯಾಕಂದ್ರೆ ಸ್ವಲ್ಪ ಏನಾದರೂ ಉಪ್ಪು ಕಮ್ಮಿ ಬಿದ್ದಿದ್ರೆ ನೋಡಿರಿ. ಫೈನಲ್ಲಾಗಿ ನಮ್ಮ ಶೇಂಗಾ ಸಾರು ರೆಡಿ ಆಗೈತಿ. ಬಿಸಿ ಬಿಸಿ ಅನ್ನೋ ಜೋಡಿ ಈ ಥರ ಶೇಂಗಾ ಸಾರು ಹಾಕ್ಕೊಂಡು ತಿಂದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತದೆ ನೋಡಿರಿ. ನೀವು ಈ ಥರ ಒಮ್ಮೆ ಶೇಂಗಾ ಸಾರು ಮಾಡಿ ನೋಡಿರಿ. ಥ್ಯಾಂಕ್ ಯು.